ಸರ್ವಶಕ್ತನಾದ ಯೇಸು ಎಂಬ ಮುದ್ದಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನ ಸಲ್ಲಿಸುವಂತವನಾಗಿದ್ದೇನೆ. ಈ ವೇಳೆಯಲ್ಲಿಯೂ ನಾವು ಶಿಲುಬೆಯ ಸಪ್ತ ಪದಗಳಲ್ಲಿ 5ನೆಯ ವಾಕ್ಯವನ್ನ ನಾವು ನೋಡಲಿಕ್ಕಾಗಿ ಈ ವೇಳೆಯಲ್ಲಿ ನಾವು ಹಾದು ಬಂದಿದ್ದೇವೆ. ಕಳೆದ 4 ವಾಕ್ಯಗಳಲ್ಲಿ ಸತತವಾಗಿ ದೇವರ ವಾಕ್ಯವನ್ನ, ದೇವರ ಶಿಲುಬೆಯ ಮೇಲೆ ಯೇಸು ಸ್ವಾಮಿ ಪಟ್ಟಂತ ಪಾಡುಗಳಲ್ಲಿ ಆತನು ಹೊಂದಂತ ಆ ಬೇನೆಗಳನ್ನ, ದುಃಖಗಳನ್ನ, ಕಣ್ಣೀರುಗಳನ್ನ, ವ್ಯಥೆಗಳನ್ನ ನಾವು ನೋಡುತ್ತಾ ಬಂದ್ವಿ. ಸೊ ಈಗಲೂ ಸಹ 5ನೇ ಮಾತಾಗಿ ನಾನು ನಿಮ್ಮ ಮಧ್ಯದಲ್ಲಿ ಮಾತನಾಡಲಿಕ್ಕೆ ನಾನು ಇಷ್ಟಪಡುತ್ತೇನೆ. ಯೋಹಾನನ ಗ್ರಂಥ 19ನೇ ಅಧ್ಯಾಯ 28ನೇ ವಾಕ್ಯವು, ಇದಾದ ಮೇಲೆ ಯೇಸು ಈಗ ಎಲ್ಲಾ ತೀರಿತೆಂದು ತಿಳಿದು ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ನೀರಡಿಕೆ ಆಗಿದೆ ಅಂದನು. ಆಮೆನ್, ಹಲ್ಲೆಲೂಯಾ. ಸೊ ಈ 5ನೆಯ ಮಾತಾಗಿ ನಾನು ನಿಮ್ಮ ಮಧ್ಯದಲ್ಲಿ ಮಾತನಾಡುವಂತ ಮಾತು ನನಗೆ ನೀರಡಿಕೆ ಆಗಿದೆ, ಅಂದ್ರೆ ಬಾಯಡಿಕೆ ಆಗಿದೆ. ಐ ಥರ್ಸ್ಟ್ ಅಂತ ಹೇಳುವಂತ ಪದವಾಗಿದೆ. ಇಲ್ಲಿ ಯೇಸು ಸ್ವಾಮಿ ಯಾವ ಕುರಿತಾಗಿ ನಾನು ಬಾಯಡಿಕೆಯಾಗಿ ಇದ್ದೇನೆ, ನೀರಡಿಕೆಯಾಗಿ ಇದ್ದೇನೆ ಎಂಬುದಾಗಿ ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಹೇಳುತ್ತಾ ಇದ್ದಾರೆ ಅನ್ನೋದನ್ನ ನಾವು ನೋಡಬೇಕು ಅಂತ ಹೇಳೋದಾದ್ರೆ, ಮೊದಲನೆಯದಾಗಿ ಯೇಸು ಸ್ವಾಮಿಯು ತಾನು ಸಂಪೂರ್ಣವಾದಂತಹ ಒಬ್ಬ ಮನುಷ್ಯನು, ಸಾಮಾನ್ಯವಾದಂತಹ ಒಬ್ಬ ಮನುಷ್ಯನು ಪಡುವಂತ ಪಾಡುಗಳನ್ನ ಆತನು ಅಲ್ಲಿ ತೋರ್ಪಡಿಸುವಂತವನಾಗಿದ್ದಾನೆ. ಅದೇನು ಅಂತ ನೋಡೋದಾದ್ರೆ, ನಮಗೆ ಹಲವಾರು ರೀತಿಯಾದಂತಹ ಬಾಯಡಿಕೆಗಳು, ಬಯಕೆಗಳು, ನಿರಾಶೆಗಳು, ಹಲ್ಲೆಲೂಯಾ, ಅನೇಕ ರೀತಿಯಾದಂತಹ ಭೋಗಗಳು ನಮ್ಮ ಹೃದಯದಲ್ಲಿ ಹುಟ್ಟುವಂತದ್ದಾಗಿದೆ. ಇದು ಸಾಮಾನ್ಯವಾದ ಒಬ್ಬ ವ್ಯಕ್ತಿಗೆ ಬರುವಂತ ಆಶೆ, ಭೋಗಗಳು. ಇನ್ನು ನಾವು ಹೇಳಬೇಕು ಅಂತ ಹೇಳೋದಾದ್ರೆ ನಮ್ಮ ಬಯಕೆಗಳು ಅಂತ ಹೇಳಬಹುದು. ಸೊ ನಮ್ಮಲ್ಲಿರುವಂತ ಬಯಕೆಗಳನ್ನ, ನಮ್ಮಲ್ಲಿರುವಂತ ಆ ನೀರಡಿಕೆಯನ್ನ ನಾವು ಯಾರ ಬಳಿಯಲ್ಲಿ ಹೋಗಿ ನಾವು ಹೇಳುತ್ತೇವೆ ಅಂತ ಹೇಳೋದಾದ್ರೆ, ಫಿಲಿಪ್ಪಿಯ ಗ್ರಂಥದಲ್ಲಿ 4ನೇ ಅಧ್ಯಾಯದಲ್ಲಿ 6ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ವಾಕ್ಯವು ಈ ರೀತಿಯಾಗಿ ಹೇಳುತ್ತದೆ, ನಿಮ್ಮ ಎಲ್ಲಾ ಒಂದು ವಿಜ್ಞಾಪನೆಗಳನ್ನ ದೇವರ ಬಳಿಗೆ ತಂದು ಹೇಳಿರಿ ಎಂಬುದಾಗಿ ನಾವು ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಸೊ ನಮ್ಮಲ್ಲಿರುವಂತ ವಿಜ್ಞಾಪನೆಗಳು, ನಮ್ಮಲ್ಲಿರುವಂತ ಬಯಕೆಗಳು, ನಮ್ಮಲ್ಲಿರುವಂತ ಆ ದಾಹ, ಅದು ಯಾರ ಹತ್ರ ಹೋಗಿ ಹೇಳಬೇಕೋ ಸರಿಯಾಗಿ ಅವರ ಹತ್ರನೇ ಹೋಗಿ ಹೇಳಬೇಕು. ಇಲ್ಲಿ ಅದೇ ರೀತಿಯಾಗಿ ತಂದೆಯಾದ ದೇವರು, ಯೇಸು ಸ್ವಾಮಿ ಈ ರೀತಿಯಾಗಿ ಹೇಳ್ತಿದ್ದಾರೆ, ಅವರ ತಂದೆಯಾದ ದೇವರ ಬಳಿಯಲ್ಲಿ ನನಗೆ ಬಾಯಡಿಕೆಯಾಗಿದೆ. ಹಲ್ಲೆಲೂಯಾ. ಸೊ ಆತನ ಬಾಯಡಿಕೆಯನ್ನ ಯಾರಿಂದ ತೀರಿಸಲಿಕ್ಕೆ ಆಗುತ್ತದೆ ಅಂತ ಹೇಳೋದಾದ್ರೆ, ಆತನ ರಕ್ತದಿಂದ ತೊಳೆಯಲ್ಪಟ್ಟಂತ ನನ್ನಿಂದ ಮಾತ್ರವೇ ಆತನ ಬಾಯಡಿಕೆಯನ್ನ ತೀರಿಸಲಿಕ್ಕೆ ಸಾಧ್ಯ. ಸರಿ, ಆತನ ಬಾಯಡಿಕೆ ಏನು ಅಂತ ಹೇಳೋದಾದ್ರೆ, ನಾವು ಸಮಾರ್ಯ ಸ್ತ್ರೀಯ ಬಳಿಯಲ್ಲಿ ಯೇಸು ಸ್ವಾಮಿ ಆಕೆಯೊಟ್ಟಿಗೆ ಮಾತನಾಡುವಂತ ಮಾತುಗಳನ್ನ ನಾವು ಒಂದು ಸಾರಿ ನಮ್ಮ ಗಮನಕ್ಕೆ ತಂದುಕೊಳ್ಳೋಣ. ಯೇಸು ಸ್ವಾಮಿ ಸಮಾರ್ಯ ಸ್ತ್ರೀ ಬಳಿಗೆ ಬಂದು ಕೇಳುವಂತ ವೇಳೆಯಲ್ಲಿ ಆಕೆ ಹಲವಾರು ರೀತಿಯಾದಂತಹ ಮಾತುಗಳನ್ನ ಮಾತನಾಡುವಂತದನ್ನ ನೀವು ಸತ್ಯವೇದದಲ್ಲಿ ನಾವು ನೋಡುತ್ತೇವೆ. ಅಲ್ಲಿ ಅವರಿಬ್ಬರ ಮಧ್ಯದಲ್ಲಿ ನಡೆಯುವಂತ ಸಂಭಾಷಣೆಯನ್ನು ಸಹ ನೀವು ಕಾಣುತ್ತೇವೆ. ಹಲ್ಲೆಲೂಯಾ. ಸೊ ಇಲ್ಲಿ ಯೇಸು ಸ್ವಾಮಿ ಹೇಳುತ್ತಾರೆ, ನಾನು ಕೊಡುವಂತ ನೀರನ್ನ ಕುಡಿಯುವುದಾದ್ರೆ ನಿನಗೆ ಎಂದಿಗೂ ಬಾಯಡಿಕೆ ಆಗುವುದೇ ಇಲ್ಲ ಎಂಬುದಾಗಿ. ಆಮೆನ್, ಹಲ್ಲೆಲೂಯಾ. ಅದೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ನಾನೇ ಜೀವ ಜಲವಾಗಿದ್ದೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳುತ್ತಾರೆ. ಸೊ ಜೀವ ಜಲ ಅಂತ ಹೇಳೋದಾದ್ರೆ ಯೇಸು ಸ್ವಾಮಿಯೇ ನಮ್ಮಲ್ಲಿ ಆತನು ವಾಸವಾಗಿದ್ದಾನೆ. ಯೇಸು ಸ್ವಾಮಿಯ ಮಾತುಗಳು ನಮ್ಮಲ್ಲಿ ವಾಸವಾಗಿದೆ. ಯೇಸು ಸ್ವಾಮಿಯ ಆ ಒಂದು ನಡವಳಿಕೆಗಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ನಡೆಯುವುದಾದ್ರೆ, ದೇವರ ವಾಕ್ಯವನ್ನ ನಮ್ಮ ಜೀವನದಲ್ಲಿ ಆಳವಾಗಿ ತೆಗೆದುಕೊಂಡು ಹೋಗುವುದಾದ್ರೆ, ಆ ನೀರು ಎಂಬ ವಾಕ್ಯವನ್ನ ನಾವು ರುಚಿ ನೋಡುವುದಾದ್ರೆ, ನಾವು ಸತ್ತರೂ ಆತನಲ್ಲಿ ಜೀವಂತವಾಗಿ ಎದ್ದೇಳುತ್ತೇವೆ. ಹಲ್ಲೆಲೂಯಾ. ಇದು ದೇವರ ಒಂದು ಬಾಯಡಿಕೆಯಾಗಿದೆ. ಆಮೆನ್. ನನ್ನ ಪ್ರೀತಿಯ ದೇವಜನರೇ, ಈ ಒಂದು ವಾಕ್ಯದ ಮುಖಾಂತರವಾಗಿ ನಾವು ಕಲಿತುಕೊಳ್ಳಬೇಕಾಗಿರುವಂತಹ ಒಂದು ಕಾರ್ಯವೇನು ಅಂತ ಹೇಳೋದಾದ್ರೆ, ನಮಗೆ ಹಲವಾರು ರೀತಿಯಾದಂತಹ ಬಯಕೆಗಳು, ಆಸೆಗಳು, ನಮ್ಮಲ್ಲಿ ನೀರಡಿಕೆಗಳು ಇರಬಹುದು. ಇದ್ದರೂ ಸಹ ನಮಗೆ ಯಾರತ್ರ ಆ ಒಂದು ಬಯಕೆಗೆ, ಆ ಒಂದು ನೀರಡಿಕೆಗೆ ಸದುತ್ತರವು ಸಿಗುತ್ತದೋ ಅವರ ಹತ್ರ ಮಾತ್ರ ನಾವು ಹೋಗುವುದಾದ್ರೆ ನಿಶ್ಚಯವಾಗಿ ನಮಗೆ ಸದುತ್ತರವು ದೊರಕುವಂತದ್ದಾಗಿದೆ. ಅದು ಯೇಸು ಸ್ವಾಮಿಯಿಂದ ಮಾತ್ರನೇ ನಮಗೆ ಸದುತ್ತರವನ್ನು ಕೊಡಲಿಕ್ಕೆ ಸಾಧ್ಯ. ಯೇಸು ಸ್ವಾಮಿಯಿಂದ ಮಾತ್ರನೇ ನಮ್ಮ ಬಾಯಡಿಕೆಯನ್ನ ತೀರಿಸಲಿಕ್ಕೆ ಸಾಧ್ಯ. ಯೇಸು ಸ್ವಾಮಿಯಿಂದ ಮಾತ್ರನೇ ನಮಗೆ ನಿತ್ಯ ಜೀವವನ್ನ ಕೊಡಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಯೇಸು ಸ್ವಾಮಿ ಮಾತ್ರನೇ ನಮಗೆ ಆಧಾರನು. ಯೇಸು ಸ್ವಾಮಿ ಮಾತ್ರನೇ ನಮಗೆ ಸರ್ವೈಶ್ವರ್ಯವನ್ನು ಒದಗಿಸಿಕೊಡುವಂತಹ ದೇವರಾಗಿದ್ದಾರೆ. ಆ ಯೇಸು
ಸ್ವಾಮಿಯನ್ನ ನಮ್ಮ ಸ್ವಂತ ರಕ್ಷಕನಾಗಿ ನಾವು ಅಂಗೀಕರಿಸುವಾಗ ನಮ್ಮಲ್ಲಿರುವಂತ ಬಯಕೆಗಳು, ನಮ್ಮಲ್ಲಿರುವಂತ ಕೊರತೆಗಳು, ನಮ್ಮಲ್ಲಿರುವಂತ ಬೇಡುವಿಕೆಗಳು, ನಮ್ಮಲ್ಲಿರುವಂತ ವಿಜ್ಞಾಪನೆಗಳು ಯೇಸು ಸ್ವಾಮಿಯಲ್ಲಿ ಅದು ನೆರವೇರುವಂತದ್ದಾಗಿದೆ. ಹಾಲೆಲೂಯಾ. ನಮ್ಮ ಬಾಯಡಿಕೆ ಆತನಲ್ಲಿಯೇ ತೀರುವಂತದ್ದಾಗಿದೆ. ಆಮೆನ್. ಈ ವಾಕ್ಯವು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಈ ವಾಕ್ಯದ ಮುಖಾಂತರವಾಗಿ ದೇವರು ನಿಮ್ಮ ಎಲ್ಲಾ ವಿಷಯಗಳನ್ನ ಆತನು ಪೂರೈಸಿ ನಿಮ್ಮನ್ನ ಕಾಣಲಿ, ನಿಮ್ಮನ್ನ ನಡೆಸಲಿ, ನಿಮ್ಮನ್ನ ಉದ್ಧರಿಸಲಿ ಎಂಬುದಾಗಿ ನನ್ನ ಮನಸ್ಫೂರ್ತಿಯಿಂದ ನಿಮ್ಮನ್ನ ಹಾರೈಸುತ್ತೇನೆ. ತಂದೆ ಮಗ ಪರಿಶುದ್ಧ ನಾಮದಲ್ಲಿ ನಿಮ್ಮನ್ನ ಆಶೀರ್ವದಿಸ್ತಾ, ಯೇಸು ಎಂಬ ಮುದ್ದಾದ ನಾಮದಲ್ಲಿ ನಿಮ್ಮ ಮೇಲೆ ಈ ಆಶೀರ್ವಾದಗಳನ್ನ ನಾನು ಮಾತನಾಡುವಂತವನಾಗಿದ್ದಾನೆ. ಆಮೆನ್, ಆಮೆನ್.